ಹಾಯ್ ಫ್ರೆಂಡ್ಸ್, ಕ್ರೇಜಿ ಎಸ್ ಡಿ ಎಮ್ ಫ್ಯಾಮಿಲಿಗೆ ನಿಮಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಬಯಸುತ್ತಿರುವ ನಿಮ್ಮ ಪ್ರೀತಿಯ ಮಿಥುನ್ ಮಾತಾಡ್ತಿದ್ದೇನೆ. ಹಾಗೆ ನೋಡಿ ಫ್ರೆಂಡ್ಸ್, ಇವತ್ತು ಈ ಭಾನುವಾರ ನಮ್ಮ ಮಂಗಳೂರಲ್ಲಿ ತಣ್ಣೀರ್ಬಾವಿ ಬೀಚಲ್ಲಿ ಕೃಷಿ ಮೇಳ ನಡೀತಿದೆ. ಹಾಗೆ ಒಂದು ವಿಸಿಟ್ ಹೊಡೆದಿದ್ದೆವು, ಅವತ್ತು ಲಾಸ್ಟ್ ದಿವಸ ಆಗಿತ್ತು. ಹಾಗೆ ಎಂತೆಲ್ಲ ಕೃಷಿ ಮೇಳ ಉಂಟ ನೋಡುವ. ನೋಡಿ, ಇದು ಮಕ್ಕಳಿಗೆ ಪುರಾತನ ವಿಧಾನದಲ್ಲಿ ಅಕ್ಕಿಯನ್ನು ಯಾವ ರೀತಿ ಮಾಡ್ತಿದ್ದರು, ಅಕ್ಕಿ ತೆಗೆದದನ್ನು, ಮತ್ತು ನೋಡಿ ಇಲ್ಲಿ ಭತ್ತದ್ದು, ಮತ್ತು ಆನಂತರ ನೆಕ್ಸ್ಟ್ ಹಾಲಲ್ಲಿ ನೋಡಿ ಅಕ್ಕಿಯನ್ನು ನಮ್ಮ ಈಗೆಲ್ಲ ಮಿಕ್ಸಿ ಗ್ರೈಂಡ್ರಲ್ಲಿ ಎಲ್ಲ ಯೂಸ್ ಮಾಡ್ತಿದ್ದೇವೆ. ಮುಂಚೆ ನೋಡಿ ಈ ಥರ ಬೀಸಣಿಗೆಯಲ್ಲಿ ಇದು ಮಾಡ್ತಿದ್ದೆವು. ಆ್ಯಕ್ಚುಲಿ ಅವ್ರ ಡೆಮೋ ತುಂಬ ಸಪರ ಇರಬೇಕಿತ್ತು, ಅವರು ಮಿಕ್ಸಿಯಲ್ಲಿ ಮಾಡಿ ಮಾಡಿ ಆ ರೀತಿ ಆಗಿದ್ದಾರೆ. ಮತ್ತು ಇಲ್ಲಿ ನೋಡಿ, ಇದು ಪುರಾತನ ಸ್ಟೈಲಲ್ಲಿ ನಾವು ಇದೆಂತ ಹೇಳ್ತಾರೆ, ಪುಡಾಯಿ ಅಂತ ಹೇಳ್ತಾರೆ ತುಳುವಲ್ಲಿ, ಆ ರೀತಿದ್ದೆಲ್ಲ ಇಲ್ಲಿ ನೋಡಿ ಇವರು ಅಜ್ಜಿ ಮಾಡ್ತಿದ್ದಾರೆ. ಯಾವ ರೀತಿ ಈಗೆಲ್ಲ ವೈಜ್ಞಾನಿಕ ರೀತಿದೆಲ್ಲ ಅಲ್ಯೂಮಿನಿಯಮ್ದೆಲ್ಲ ಬರ್ತಾ ಉಂಟು. ಈಗೆಲ್ಲ ನೋಡಿ ಮಕ್ಕಳಿಗೆ, ಈಗದ ಮಕ್ಕಳಿಗೆ ಅದೆಲ್ಲ ಗೊತ್ತಿಲ್ಲ. ಇದು ನೋಡಿ, ಇದೊಂದು ನಮ್ಮದು ಮಳೆಗಾಲದ್ದು ರೈನ್ ಕೋಟು. ಮತ್ತು ಆ ಕಡೆಯಲ್ಲಿ ಒಂದು ನಿಲ್ಲಿಸಿಟ್ಟಿದ್ದಾರೆ, ಅದು ಮೀನು ಹಿಡಿಯೋದು. ಮಳೆಗಾಲಕ್ಕೆ ಇದೆಲ್ಲ ಇದು ನೋಡಿ, ಇದು ಮೀನು ಹಿಡಿಯೋದು. ಇದು ಮಳೆಗಾಲಕ್ಕೆ ಹಾಕಿ ಭತ್ತ ಎಲ್ಲ ಇದು ಮಾಡ್ತಿದ್ರು. ನೋಡಿ, ಇದು ತುಳುವಲ್ಲಿ ತಡಪೆ ಅಂತ ಹೇಳ್ತಾರೆ, ಅದನ್ನು ಮಾಡ್ತಿದ್ದಾರೆ ಇವರು. ಇದೆಲ್ಲ ನಮ್ಮ ಪುರಾತನ ನೋಡಿ, ಈ ರೀತಿ ಬರ್ತದೆ ಅವ್ರು ಮಾಡಿ ಆದ ನಂತರ. ಈಗೆಲ್ಲ ಫೈಬರ್ ಪ್ಲಾಸ್ಟಿಕ್ ಇದೆಲ್ಲ ಬಂದಿದೆ ನೋಡಿ. ಇವರೊಂದು ಮಾಡ್ತಿದ್ದಾರೆ ನೋಡಿ, ಈ ಥರದ್ದು ಪುಡಾಯಿ ಅಂತ ಬರ್ತದೆ. ಇದು ನಮ್ಮ ಮಂಗಳೂರಲ್ಲಿ ದಕ್ಷಿಣ ಕನ್ನಡದಲ್ಲಿ ದೇವರದ್ದು ಆರಾಧನೆ ಮಾಡುವಾಗ ಅದೆಲ್ಲ ಬೇಕಾಗುತ್ತೆ. ಮತ್ತು ಇದು ನೋಡಿ, ಇದು ನಮ್ಮದು ಪುರಾತನ ಪಾತ್ರೆಗಳೆಲ್ಲ. ಮುಂಚೆ ಮಣ್ಣಿನ ಪಾತ್ರೆ ಎಲ್ಲ ಇದರಲ್ಲಿ ಪದಾರ್ಥ ಎಲ್ಲ ಮಾಡೋದು ಇದರಲ್ಲಿ. ಈಗ ಇದು ನೋಡಲಿಕ್ಕೆ ಭಾರಿ ರ್ಯಾರ್, ಕೆಲವು ಮನೆಯಲ್ಲಿ ಇರೋದಿಲ್ಲ. ಯಾಕಂತೇಳಿದರೆ ಅಡುಗೆ ಸೂಪರ್ ಆಗ್ತದೆ, ಆದರೆ ಒಡೆದೋಗ್ತದೆ ಅಂಥೇಳಿ ಭಾರಿ ಎಲ್ಲರೂ ಸಹ ಯೂಸ್ ಮಾಡೋದಿಲ್ಲ. ಈಗೆಲ್ಲ ನಾನ್ ಸ್ಟಿಕ್ ಆದಿದ್ದೆಲ್ಲ ಬಂದಿದ್ದಲ್ಲ ನೋಡಿ. ಆ ನಂತರ ಇನ್ನೊಂದು ಮಳಿಗೆ ಬಂದೆವು ಎಲ್ಲ, ಈ ನಮ್ಮ ಚೆಪ್ಪು ಅಂತ ಹೇಳ್ತಾರೆ ತುಳುವಲ್ಲಿ. ಚೆಪ್ಪು ಅಂತ ಹೇಳಿದರೆ ನಿಮ್ಮದು ಇದು ನಮ್ಮ ತೆಂಗಿನಕಾಯಿ ಇದೆಯಲ್ಲ, ತೆಂಗಿನಕಾಯಿದ್ದು ಸಿಪ್ಪೆ ತೆಗೆದು ಅದರದ್ದು ನಾರು ಇರ್ತದೆ, ನಾರಿಂದ ಇದೆಲ್ಲ ತಯಾರಿಸ್ತಾರೆ ನೋಡಿ. ಭಾರಿ ಚೆಂದ ಉಂಟಲ್ಲ ನೋಡಿ. ಇದರಲ್ಲಿ ಬೆಡ್ ಎಲ್ಲ ಮಾಡ್ತಾರೆ ನೋಡಿ, ಈ ಬ್ರ್ಯಾಂಡ್ ಅವರು ಇದೆಲ್ಲ ತಯಾರಿಸ್ತಾರೆ, ಹಗ್ಗ, ಬೆಡ್, ಮ್ಯಾಟ್ಗಳೆಲ್ಲ ನಿಮ್ಮ ನೋಟಿಸಲ್ಲಿ ನೋಡಿದ ಹಾಗೆ. ಮತ್ತು ಇವರೊಬ್ಬರು ಅದುವೇ ದೈವಾರಾಧನೆಗೆಲ್ಲ ಬೇಕಂತೇಳಿ ಕೆಲವು ಕೊಂಡೋಗ್ತಾರೆ. ಮತ್ತು ಈಗ ಸಿಕ್ಕುವುದಿಲ್ಲ, ಮತ್ತು ಸಿಕ್ಕಿದರೆ ಸಹ ತುಂಬ ಕಾಸ್ಟ್ಲಿ. ಒಂದು ಇದಕ್ಕೆ ಸಾಧಾರಣ 1200 2000 ಹೇಳ್ತಾರೆ, ಅಷ್ಟೇ ಕೆಲಸ ಇದೆ ಇದರಲ್ಲಿ. ಅನಂತರ ನೆಕ್ಸ್ಟ್ ನಾವು ಕೌಂಟ್ರಿಗೆ ಹೋದೆವು. ನೆಕ್ಸ್ಟ್ ಕೌಂಟ್ರಲ್ಲಿ ನಂದಿನಿದು ಐಸ್ ಕ್ರೀಮ್ ಇದೆಲ್ಲ ಇದ್ದಿಟ್ಟು ಎಲ್ಲ, ಹೌದು ನಂದಿನಿ ಅವ್ರದ್ದು ಎಂತೆಲ್ಲ ಪ್ರಾಡಕ್ಟ್ ಬರ್ತದೆ ಸೊ ಅದನ್ನು ಸಹ ಸೇಲ್ಸ್ ಮಾಡ್ತಿದ್ರು. ಮತ್ತು ಆಯುರ್ವೇದಿಕ್ ಪ್ರಾಡಕ್ಟ್. ನನಗೆ ಇದು ಕೃಷಿ ಮೇಳ ಅಂತೇಳಿ ಅನಿಸ್ಲಿಲ್ಲ. ಕೃಷಿ ಮೇಳದಲ್ಲಿ ಈ ಥರ ಎಲ್ಲ ಇರೋದಿಲ್ಲ. ಕೃಷಿ ಮೇಳದಲ್ಲಿ ಅಂತೇಳಿದರೆ ವೈಜ್ಞಾನಿಕ ರೀತಿಯಲ್ಲಿ ಯಾವ ರೀತಿ ಕೃಷಿ ಮಾಡ್ತೇವೆ, ಅದಕ್ಕೆ ಬೇಕಾದ ಗೊಬ್ಬರಗಳು ಮತ್ತು ರಾಸಾಯನಿಕ ಗೊಬ್ಬರಗಳು ಮತ್ತು ನಮ್ಮ ಕಾಂಪೋಸ್ಟ್ ಗೊಬ್ಬರಗಳು ಯಾವ ರೀತಿಯೆಲ್ಲ ಇರ್ತದೆ ಅಂತೇಳಿ ನನಗೆ ಇಲ್ಲಿ ಹೋಗಿ ಕೃಷಿ ಮೇಳ ಅಂತ ಅನಿಸಲಿಲ್ಲ. ಇದೆಂಥದ್ದು, ಇದು ಫುಡ್ ಫೆಸ್ಟಿವಲ್ ಆಗಿ ಆಗಿದೆ. ಮತ್ತು ಸೈಡಲ್ಲಿ ಇವರು ಬೀಚ್ ಫೆಸ್ಟಿವಲ್ ಅಂತೇಳಿ ಮಾಡಿದ್ದಾರೆ ಹಾಗೆ. ಮತ್ತು ಕಾದಿದ್ದೆಲ್ಲ ಡ್ರೆಸ್ಸುಗಳು ಅದೇ ಇದ್ದಾವೆ ತುಂಬ, ಮಳಿಗೆ ಮತ್ತು ಸೋಲಾರ್ ಪ್ಯಾನಲ್ ಮತ್ತು ಕೃಷಿ ಇದೆಲ್ಲ ಬೀಜಗಳೆಲ್ಲ. ಇದು ನಮ್ಮ ಗಿಡವನ್ನು ಮನೆಗೆ ಕೊಂಡೋಗಿ ಜಾಗ ಇದ್ದರೆ ಬೆಳೆಸಲಿಕ್ಕೆಲ್ಲ ಬೀಜಗಳು. ಮತ್ತು ತುಂಬ ಮಳಿಗೆಗಳಿದ್ದವು ಫ್ರೆಂಡ್ಸ್. ಆದರೆ ಎಷ್ಟು ಹೇಳಿ, ಇದು ನನಗೆ ಕೃಷಿ ಮೇಳಕ್ಕೆ ಹೋದಾಗೆ ಅನ್ನಿಸಲಿಲ್ಲ. ಅಂದರೆ ಬಾಕಿ ಕಡೆಯಲ್ಲೆಲ್ಲ ಕೃಷಿ ಮೇಳ ನಡೀತದೆ, ಆಗ ತುಂಬ ಉಪಕರಣಗಳು ಮತ್ತು ರೈತರಿಗೆ ಬೇಕಾದ
ಅವೇರ್ನೆಸ್ ಎಲ್ಲ ಕೊಡುವ ಪ್ರೋಗ್ರಾಮ್ ಎಲ್ಲ ಇರ್ತದೆ, ನೋಡಲಿಕ್ಕೆ ಚೆಂದ ಆಗ್ತದೆ. ಎಲ್ಲ ಡೀಟೇಲ್ಸ್ ಹೇಳ್ತಾರೆ, ಯಾವ ರೀತಿ ಯಾವ ಮಿಷಿನರಿಯನ್ನು ಯಾವುದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಮತ್ತು ಈಗ ವೈಜ್ಞಾನಿಕ ರೀತಿಯಲ್ಲೆಲ್ಲ ಈಗ ಕೃಷಿ ಮಾಡಲಿಕ್ಕೆ ಲೇಬರ್ಗಳದ್ದು ಸಮಸ್ಯೆ ಸ್ಟಾರ್ಟ್ ಆಗಿದೆ. ಹಾಗೆ ಯಾವ ರೀತಿ ವೈಜ್ಞಾನಿಕ ರೀತಿಯಲ್ಲಿ ಲೇಬರನ್ನು ಇದು ಮಾಡಿ ಡಿಪೆಂಡ್ ಆಗದೆ ಯಾವ ರೀತಿ ನಾವು ಅಡಿಕೆ ಆಗಲಿ ಮತ್ತು ಬೇರೆ ಇನ್ನಿತರ ಕೃಷಿ ಬೆಳೆಸಿದರೆ ಅದನ್ನು ಯಾವ ರೀತಿ ವೈಜ್ಞಾನಿಕ ರೀತಿಯಲ್ಲಿ ನಾವು ತೆಗೆದು ಯೂಸ್ ಮಾಡ್ಕೊಳ್ಬೋದು ಅಂಥೇಳಿ ಎಲ್ಲ ಅವೇರ್ನೆಸ್ ಕೊಡ್ತಾರೆ. ಮತ್ತೆಲ್ಲ ಇದು ನೋಡಿ, ಇಲ್ಲೆಲ್ಲ ಗಿಡಗಳು ಮನೆಗೆ ವಿಭಿನ್ನ ಟೈಪ್ ಇದೆಲ್ಲ ಹಲಸಿನ ಮರದ ಗಿಡಗಳು ಮತ್ತು ಜಾಕ್ ಫ್ರೂಟ್ ಹಲಸಿನ ಮರ ಸೇಮು. ಮತ್ತು ಬಾಕಿ ಈ ಪೇರಳೆ ಹಣ್ಣು, ನಮ್ಮ ತುಳು ಭಾಷೆಯಲ್ಲಿ ಪೆರಂಗಾಯಿ ಅಂತ ಹೇಳ್ತಾರೆ. ಹಾಗೆ ಬೇರೆ ಬೇರೆ ಗಿಡಗಳೆಲ್ಲ ಇದ್ದವು ನೋಡಿ, ಒಳ್ಳೊಳ್ಳೆ ಹೂ ಇದೆಲ್ಲ ಗಿಡಗಳಿದ್ದು. ಎಷ್ಟು ಹೇಳಿ ನನಗೆ ಅಂತೂ ಇದೆಲ್ಲ ನರ್ಸರಿಯಲ್ಲಿ ಸಹ ಎಲ್ಲ ಸಿಗ್ಬಿಡುತ್ತೆ. ಹಾಗೆ ಬನ್ನಿ ಫ್ರೆಂಡ್ಸ್, ನೋಡ್ತಾ ಹೋಗುವ. ನೀವೇ ನೋಡ್ತೀರಲ್ಲ ಯಾವ ರೀತಿ ಅಂತ ಇದೆ ಅಂತೇಳಿ. ನೋಡಿ ಯಾವ ರೀತಿ ಬೀಟ್ ಫೆಸ್ಟಿವಲ್ ಎಲ್ಲ ಮತ್ತು ಕೃಷಿ ಮೇಳ ನಡೀತಂತೇಳಿ. ನಿನ್ನೆಗೆ ಇವತ್ತು ಲಾಸ್ಟ್ ಡೇಟೆ. ಹಾಗೆ ನೋಡಿ, ಬನ್ನಿ ಎಂಜಾಯ್ ಮಾಡುವ.
ಫ್ರೆಂಡ್ಸ್ ನೋಡಿ ಇಲ್ಲಿಗೆ ನಮ್ಮದು ಕೃಷಿ ಮೇಳದ ಮುಗೀತು. ಈಗೆಲ್ಲ ಫುಡ್ಡು ಫೆಸ್ಟಿವಲ್ ಆಗಿದೆ. ಅಂದರೆ ಬೀಚ್ ಫೆಸ್ಟಿವಲಲ್ಲಿ ಫುಡ್ಡೆಲ್ಲ ಮಾಡಿ ನೋಡಿ ಟಿಕ್ಕ ಟೈಪ್ ಇದೆಲ್ಲ ಮಾಡ್ತಿದ್ದಾರೆ. ವಿಭಿನ್ನ ಬಗೆಯ ಸ್ಟಾಲ್ಗಳೆಲ್ಲ ಇದೆ ನೋಡಿ ಆಯಿತು. ಮತ್ತು ಸಮುದ್ರ ಎಲ್ಲ ಬೀಚ್ ಮತ್ತು ನೈಟ್ ಸೀನ್ಸ್ ಎಲ್ಲ ನೋಡಿ ಖುಷಿ ಮಾಡಿ ಎಂಜಾಯ್ ಮಾಡಿ ಮನೆಗೆ ಬಂದೆವು. ಹಾಗೆ ನೆಕ್ಸ್ಟ್ ಯಾವುದಿದ್ದರೆ ನಿಮಗೆ ನಾವು ವಿಡಿಯೋ ಮಾಡ್ತೇವೆ. ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಮ್ಮ ಈ ಪುಟ್ಟ ವಿಡಿಯೋವನ್ನು ಮುಗಿಸಿದ್ದೇವೆ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.